ಬೀದರ್ನ ಮಡಿವಾಳ ವೃತ್ತದ ಹತ್ತಿರವಿರುವ ನಿಂಬೋರೆ ಆಸ್ಪತ್ರೆಯಲ್ಲಿ 4.5 ಕೆಜಿ ತೂಕದ ಮಗುವಿಗೆ ಹುಮ್ನಾಬಾದ್ನ ನಿವಾಸಿಯೊಬ್ಬರು ಜನ್ಮ ನೀಡಿದ್ದು, ಸರ್ವೇ ಸಾಮಾನ್ಯವಾಗಿ ಮಗುವಿನ ತೂಕ ಜಾಸ್ತಿಯಾಗಿದ್ದಲ್ಲಿ ನಾರ್ಮಲ್ ಡೆಲಿವರಿ ಆಗಲ್ಲ, ಸಿಸೇರಿಯನ್ ಮಾಡಬೇಕು ಅಂತ ನೋಡ್ತಾರೆ. ಆದರೆ ನಮ್ಮ ಈ ಒಂದು ನಿಂಬೋರೆ ಆಸ್ಪತ್ರೆಯಲ್ಲಿ ನಾರ್ಮಲ್ ಡೆಲಿವರಿ ಮಾಡಿದ್ದು ಯಾವುದೇ ತೊಂದರೆ ಕಾಂಪ್ಲಿಕೇಶನ್ ಆಗಿಲ್ಲ. ತಾಯಿ ಮಗು ಇಬ್ಬರೂ ಕೂಡ ಕ್ಷೇಮವಾಗಿದ್ದಾರೆ ಎಂದು ಡಾಕ್ಟರ್ ಜ್ಯೋತಿ ನಿಂಬೋರೆ ಅವರು ಮಾತನಾಡಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಯಿ ಜಾಸ್ತಿ ಊಟ ಮಾಡಬಾರದು. ತಾಯಿ ಜಾಸ್ತಿ ಊಟ ಮಾಡಿದಲ್ಲಿ ತಾಯಿ ಟ್ಯಾಬ್ಲೆಟ್ ಜಾಸ್ತಿ ತಗೊಂಡ್ರೆ ಮಗುವಿನ ತೂಕ ಜಾಸ್ತಿ ಆಗುತ್ತದೆ. ಮಗುವಿನ ತೂಕ ಜಾಸ್ತಿ ಆಗಿದ್ದಲ್ಲಿ ನಾರ್ಮಲ್ ಡೆಲಿವರಿ ಆಗಲ್ಲ ಎನ್ನುವಂತಹ ಮೂಢನಂಬಿಕೆ ಜನರಲ್ಲಿ ಈಗಲೂ ಸಹ ಇದೆ. ಆದರೆ ಇದೆಲ್ಲವೂ ಕೂಡ ಸುಳ್ಳಾಗಿದೆ. ತಾಯಿ ಆರೋಗ್ಯವಾಗಿದ್ದಲ್ಲಿ ಮಗು ಕೂಡ ಆರೋಗ್ಯವಾಗಿರುತ್ತದೆ. ಮುಂದುವರೆದು ಮಾತನಾಡಿದ ಅವರು, ಹೆಚ್ಚುವರಿಯಾಗಿ ನಮ್ಮಲ್ಲಿ ನಾರ್ಮಲ್ ಡೆಲಿವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೇವೆ. ನಮ್ಮ ಕೈಲಾದಷ್ಟು ತಾಯಿ ಆರೋಗ್ಯವಾಗಿದ್ದಲ್ಲಿ ನಾರ್ಮಲ್ ಡೆಲಿವರಿಗೆ ಪ್ರಯತ್ನವನ್ನ ಮಾಡ್ತೇವೆ. ಇದಕ್ಕೂ ಮುಂಚೆಯೂ ಕೂಡ 3-4 ಬಾರಿ ನಾವು ಹೆಚ್ಚುವರಿ ತೂಕ ಉಳ್ಳ ಮಗುವಿಗೆ ಜನ್ಮ ನೀಡಿದ ತಾಯಿಗೆ ನಾರ್ಮಲ್ ಡೆಲಿವರಿ ಮಾಡಿದ್ದೇವೆ ಎಂದು ಡಾಕ್ಟರ್ ಜ್ಯೋತಿ ನಿಂಬೋರೆ ಅವರು ಮಾತನಾಡಿ ತಿಳಿಸಿದ್ದಾರೆ. ಇದರ ಜೊತೆಗೆ ಹುಮ್ನಾಬಾದ್ ನಿವಾಸಿ ಮಗುವಿಗೆ ಜನ್ಮ ನೀಡಿದ ತಾಯಿ ಕೂಡ ಮಾತನಾಡಿ ಡಾಕ್ಟರ್ ಜ್ಯೋತಿ ನಿಂಬೋರೆ ಜೊತೆಗೆ ನಿಂಬೋರೆ ಆಸ್ಪತ್ರೆ ಸಿಬ್ಬಂದಿ ವರ್ಗದವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ನಮಸ್ಕಾರ, ನಾನು ಡಾಕ್ಟರ್ ಜ್ಯೋತಿ ನಿಂಬೂರ್. ನಿನ್ನೆ ನಮ್ಮ ಆಸ್ಪತ್ರೆಯಲ್ಲಿ ಒಂದು ನಾರ್ಮಲ್ ಡೆಲಿವರಿ ಆಗಿದೆ. ಬೇಬಿ ತೂಕ 4ರಿಂದ 4.5 kg ಇದೆ. ಸಾಮಾನ್ಯವಾಗಿ ನಾವು 4-4.5 kg ಇದ್ದರೆ ಸಿಸೇರಿಯನ್ ಅಡ್ವೈಸ್ ಮಾಡ್ತೀವಿ. ಬಟ್ ಒಂದು ಪ್ರಯತ್ನ ಮಾಡೋಣ ಅಂತ ನೋಡಿದ್ವಿ. ಡೆಲಿವರಿ ಆಯಿತು, ಏನು ಕಾಂಪ್ಲಿಕೇಶನ್ಸ್ ಆಗಿಲ್ಲ. ಮಗು ತಾಯಿ ಇಬ್ಬರು ಆರೋಗ್ಯವಾಗಿದ್ದಾರೆ. ಅದೊಂದು ಜನರಿಗೆ ಮೂಢನಂಬಿಕೆ ಇದೆ, ವೇಟ್ ಟ್ಯಾಬ್ಲೆಟ್ಸ್ ತಿಂದರೆ ವೇಟ್ ಹೆಚ್ಚಾಗುತ್ತೆ, ನಾರ್ಮಲ್ ಆಗಲ್ಲ ಅಂತ. ಈ ತಾಯಿಗಂತೂ ಶುಗರ್ ಇಲ್ಲ, BP ಇಲ್ಲ, ಏನೂ ಇಲ್ಲ. ಬೇಬಿ ವೇಟೇ 4 kg ಇದೆ, ನಾರ್ಮಲ್ ಆಗೇ ಇದೆ ಬೇಬಿ. ಬಟ್ ಚೆನ್ನಾಗಾಯಿತು, ಡೆಲಿವರಿ ಈಸಿಯಾಗಾಯಿತು, ಚೆನ್ನಾಗಾಯಿತು. ಹಾಗಾಗಿ ಜನರಿಗೆ ಏನು ಹೇಳಬೇಕಂದ್ರೆ, ಬೇಬಿ ವೇಟ್ ಜಾಸ್ತಿ ಇದ್ದರೆ ನಾರ್ಮಲ್ ಆಗಲ್ಲ ಅನ್ನೋದು ಮೂಢನಂಬಿಕೆ ಇದೆ. ಸೊ ಆರೋಗ್ಯವಾಗಿದ್ದರೆ, ತಾಯಿ ಆರೋಗ್ಯವಾಗಿದ್ದರೆ ಏನೂ ಮಾಡಬಹುದು ನಾವು ಅಂತ ಹೇಳಬೇಕಂತ ಇಷ್ಟಪಡ್ತೀನಿ. ಹೆಣ್ಮಗು ಇದೆ. ಹೆಲ್ತ್ ಮೇಂಟೈನ್ ಮಾಡಿದರೆ, ಆರೋಗ್ಯ ಮೇಂಟೈನ್ ಮಾಡಿದರೆ, ಟ್ಯಾಬ್ಲೆಟ್ಸ್ ತೊಗೊಂಡು ಕರೆಕ್ಟಾಗಿ ನಾವು ಹೇಳಿದಂಗೆ ಅಡ್ವೈಸ್ ಫಾಲೋ ಮಾಡಿದರೆ, ಆರೋಗ್ಯವಾಗಿದ್ದರೆ ಏನೂ ಮಾಡ್ಬೋದು. ಸ್ಟ್ರೆಂತ್ ಇರುತ್ತೆ ಅವರಿಗೊಂದು, ಪೇನ್ಸ್ ಕೊಡೋಕ್ಕೂ ಶಕ್ತಿ ಇರುತ್ತೆ. ನಾವು ಟ್ರೈ ಮಾಡ್ಬೋದು. ಬಟ್ ಎಲ್ಲ ಇರಬೇಕು. ಅವರು ಹಿಮೋಗ್ಲೋಬಿನ್ ಮೇಂಟೈನ್ಡ್ ಇರಬೇಕು, BP ಸರಿಯಾಗಿರಬೇಕು, ಶುಗರ್ ಇರಬಾರ್ದು. ಎಲ್ಲನೇ ಸಹಕಾರ ಕೊಟ್ಟರೆ ನಾವು ನಾರ್ಮಲ್ ಮಾಡಬಹುದು ಅಂತ ಹೇಳಬೇಕು. ಇಷ್ಟು ಅದು ಮೂಢನಂಬಿಕೆ ಇದೆ. ಟ್ಯಾಬ್ಲೆಟ್ ಮನೇಲಿ ಏನು ಹೇಳ್ತಾರೆ, ದೊಡ್ಡವ್ರು ಇರ್ತಾರಲ್ಲ ಅವ್ರ ಹತ್ರ, ಟ್ಯಾಬ್ಲೆಟ್ಸ್ ನುಂಗಿದ್ರೆ ಬೇಬಿ ವೇಟ್ ಹೆಚ್ಚಾಗುತ್ತೆ, 3 kg 4 kg ಆಯಿತು ಅಂದರೆ ನಾರ್ಮಲ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಎಲ್ಲ ಚೆನ್ನಾಗಿದ್ದರೆ ನಾವು ಮಾಡಬಹುದು. ಬೇಬಿ ಹೆಲ್ದಿ ಇದ್ರೇ ಚೆನ್ನಾಗಿರುತ್ತೆ, ಅದ್ರ ಫ್ಯೂಚರ್ ಚೆನ್ನಾಗಿದೆ. ಕುಟುಂಬದವರು ತುಂಬ ಸಹಕಾರ ತೋರಿಸಿದ್ರು. ನಾನು ಹೇಳಿದಂಗೆ ಮಾಡ್ತಾ ಹೋದರು. ನಾನು ಯಾವಾಗ ಬಾ ಅಂದೆ ಅವಾಗ ಬರ್ತಾ ಹೋದರು. ನಾನು ನಾರ್ಮಲ್ ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡ್ತೀನಿ ರೀ ಮೇಡಮ್ ಅಂದರು. ನಾರ್ಮಲ್ ಆದರೆ ಸಹಕಾರ ಮಾಡ್ತೀವಿ, ನೀವು ಸಿಸೇರಿಯನ್ ಮಾಡ್ತೀರಿ ಅಂದ್ರೆ ಅದಕ್ಕೂ ರೆಡಿ ಇದ್ದೀವಿ ಅಂದರು. ಮತ್ತು ನೋಡೋಣ, ಒಂದು ಸರಿ ನಾರ್ಮಲ್ ಆದರೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಚೆನ್ನಾಗಾಗಾಯಿತು, ಏನೂ ಕಾಂಪ್ಲಿಕೇಶನ್ಸ್ ಆಗಲಿಲ್ಲ. ಬೇಬಿನೂ ಚೆನ್ನಾಗಿ ಹತ್ತಿತ್ತು. ಹುಟ್ಟಿದ ತಕ್ಷಣ ಅಳು ಇತ್ತು. ತಾಯಿನೂ ಬ್ಲೀಡಿಂಗ್ ಏನಾಗಿಲ್ಲ. ಎಲ್ಲ ನಾವು ಇಂಜೆಕ್ಷನ್ಸ್ ಅದೆಲ್ಲ ಕೊಟ್ಟು ಮೇಂಟೈನ್ ಮಾಡಿದ್ವಿ. ಯೂಶಲಿ ಕೂಸು ದೊಡ್ಡದಿದ್ದರೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿವರೆಗೂ ಇದು 3ನೇ ಡೆಲಿವರಿ. 4 ಒಂದು 6 ತಿಂಗಳ ಕೆಳಗೆ 4.5 kg ಇತ್ತು. ಅವರಿಗಂತೂ ಪೇನ್ಸೂ ಇರಲಿಲ್ಲ. ಪೇನ್ಸ್ ಬರೋ ಇಂಜೆಕ್ಷನ್ಸ್ ಕೊಟ್ಟು ಡೆಲಿವರಿ ಮಾಡಿದ್ವಿ. ಇಲ್ಲ, ನಾರ್ಮಲ್ ಆಗಿ ಮಾಡ್ಬೋದು. BP ಮತ್ತು ಇದು ಹಿಮೋಗ್ಲೋಬಿನ್ ಕಮ್ಮಿ ಇದ್ದರೆ ಸಿಸೇರಿಯನ್ ಮಾಡಬೇಕಂತಿಲ್ಲ. ಅದಕ್ಕೆ ಬ್ಲಡ್ ನಾವು ಆ ಸಿಚುವೇಶನ್ ಬರಲಾರ್ದಂಗೆ ನೋಡ್ಕೋಬೇಕು. ನಾವು ಹೇಳ್ದಂಗೆ ಕೇಳ್ತಾ ಹೋದರೆ ಡೆಲಿವರಿವರೆಗೂ ನಮ್ಗೆ ಇಲ್ಲಿ ತನಕ ಯಾರಿಗೂ ನಾವು ಬ್ಲಡ್ ಅಂತೂ ಹಚ್ಚಂಗಿಲ್ಲ. ಈಗ ಅವ್ರ ಮಾತು ಕೇಳಲಿಲ್ಲ, ಹಿಮೋಗ್ಲೋಬಿನ್ ಕಡಿಮೆ ಇತ್ತು, ನಾವು ಹೇಳ್ದಂಗೆ ಅಡ್ವೈಸ್ ಫಾಲೋ ಮಾಡಲಿಲ್ಲ ಅಂದರೆ ಬ್ಲಡ್ ಹಚ್ಚಿ ಮಾಡಬಹುದು. ನನ್ನ ಹೆಸರು ಜ್ಯೋತಿ ನಿಂಬೂರ್. ನನ್ನ ಹೆಸರು ಜ್ಯೋತಿ ನಿಂಬೂರ್.